ರೀ ನನ್ನನ್ನು ಬಿಟ್ಟು ಇಷ್ಟು ಬೇಗ ಹೊರಟ್ಬಿಟ್ರಲ್ಲ. ನಾನೇನ್ ಮಾಡ್ಲಿ ರಾಗಿಣಿ, ನನ್ ಜಾಬೇ ಹಾಗೆ. ರೀ ಮತ್ ಯಾವಾಗ ಬರ್ತೀರಾ? ಯೋಚನೆ ಮಾಡ್ಬೇಡ ಕಣೆ, ನಿನ್ನನ್ ಬಿಟ್ಟು ನಾನಿರೋದಕ್ಕಾಗತ್ತಾ? ನೋಡು, ಸದ್ಯಕ್ಕೆ ಯಾವುದೇ ಯುದ್ಧ ನಡೆಯೋ ಸಂಭವ ಇಲ್ಲ. ಆದಷ್ಟು ಬೇಗ ರಜೆ ಹಾಕಿ ಬಂದ್ಬಿಡ್ತೀನಿ, ಸರಿನಾ? ದಿನಾಗ್ಲೂ ನನಗೆ ಫೋನ್ ಮಾಡ್ಬೇಕು. ಖಂಡಿತ. ಎಂಥ ಒಳ್ಳೆ ಜೋಡಿ. ಗಂಡ ಹೆಂಡತಿ ಅಂದ್ರೆ ಹೀಗಿರ್ಬೇಕು. ಫ್ಲೈಟ್ ಟೈಮ್ ಆಯ್ತಪ್ಪ. Welcome, Mr. Gopi. Welcome to my sweet home. Please come, please. Thanks a lot for coming. I can't believe this. I really can't believe this. Is it a dream, huh? Gopi, ನಾನು ನಿಜವಾಗ್ಲೂ ನಂಬೋದಕ್ಕೆ ಆಗ್ತಿಲ್ಲ. Gopi, just a minute. I'll just be back, okay? Wait for me, oh. ಚಂದ್ರಕಾಂತ ಮಣಿಯಂತಹ ನಿನ್ನ ಮುಖ, ತೀಡುವ ತಂಗಾಳಿಗೆ ಸವಾಲ್ ಎಸೆಯುವ ನಿನ್ನ ಮುಂಗುರುಳು, ಪದ್ಮರಾಗ ಮಣಿಯಂತಹ ನಿನ್ನ ಕೈಗಳು, ತಾವರೆಯ ದಳಗಳಂತಿರುವ ನಿನ್ನ ಕೈ ಬೆರೆತಿರುವ ನಿನ್ನ ಸೂಪರ್. ಅಮಿತಾಬ್ ಬಚ್ಚನ್ ವಾಯ್ಸ್ ಆದ್ಮೇಲೆ ನಿಂದೆ ನಿಜವಾದ ಪುರುಷ ಧ್ವನಿ. Fantastic. Gopi, I'm really mad about you. Come on. ನಿನ್ನ ಗಂಡನಿಗೆ ನಾವು ಮೋಸ ಮಾಡ್ತಾ ಇದೀವೇನೋ ಅನ್ಸುತ್ತೆ. ಮೋಸನಾ? ನೋಡಿ ಮಿಸ್ಟರ್ ಗೋಪಿ, ಉನ್ಮಾದ ಆಗೋದು ನಾಡಿ ಮಿಡಿತದಿಂದ ಅಂದ್ಮೇಲೆ ಮೋಸ ಎಲ್ಲಿಂದ ಬಂತು? ನೋಡಿ, ನಾವು ಹಸ್ವಾದಾಗ ಊಟ ಮಾಡ್ತೀವಿ, ದಾಹ ಆದಾಗ ನೀರ್ ಕುಡಿತೀವಿ, ಹಾಗೆ ದೇಹ ಸುಖ ಬಯಸಿದಾಗ ಸಂಘ ಬಯಸೋದು ಸಹಜ ತಾನೆ? ದೇವಲೋಕದ ಊರ್ವಶಿ ಅರ್ಜುನನ ಹಾಸ್ಗೆ ಕರೆದ ಕತೆ ಪುರಾಣದಲ್ಲಿ ಇದೆಯಲ್ಲ. ಪರಶುರಾಮ ತನ್ನ ತಾಯಿಯನ್ನೇ ಯಾಕೊಂದ ಅನ್ನೋ ಕಥೆನು ಪುರಾಣದಲ್ಲೇ ಇರೋದು ನಿನಗೆ ಗೊತ್ತಿರಬೇಕಲ್ಲ. So what? ಅಂದ್ರೆ ನಿನಗೆ ಸುಖ ಕೊಡಕ್ಕೆ ತಾಳಿ ಕಡ್ದೋನೇ ಆಗ್ಬೇಕು ಅಂತ ಏನೂ ಇಲ್ಲ, ಯಾವನ್ ಬೇಕಾದ್ರೂ ಆಗ್ಬಹುದು ಅಲ್ವಾ? What do you mean? ನಿನ್ನ ಗಂಡ ದೇಹ ದಂಡಿಸಿಕೊಂಡು ದೇಶ ಕಾಯ್ತಾ ಇದ್ರೆ ತಿಂದು ಕೊಬ್ಬಿ ನಿನ್ನ ತೀಟೆ ತೀರಿಸಿಕೊಳ್ಳಕ್ಕೆ ಬೇರೆ ಗಂಡಸನ್ನ ಬೇಟೆ ಆಡ್ತಾ ಇದೆಯಲ್ಲ. ಗೃಹಿಣಿಯೇನೆ, ಸೀತೆ ಸಾವಿತ್ರಿ ಹುಟ್ಟಿದ ಮಣ್ಣಲ್ಲಿ ಹುಟ್ಟಿ ರಾಣಿ ಚೆನ್ನಮ್ಮ ಉಣಕೆ ಓಬವ್ವನಂತ ನಮ್ಮ ಕನ್ನಡದ ವೀರ ವನಿತೆಯರ ಆದರ್ಶಗಳನ್ನು ಅನುಸರಿಸೋದು ಬಿಟ್ಟು
ಹತ್ತಿದ ಮೃಗದ ತರ ಬಿಹೇವ್ ಮಾಡ್ತಾ ಇದೆಯಲ್ಲ, ನೀನೊಬ್ಳು ಕರ್ತಿಯೇನೆ. ಶ್ರೀರಾಮಚಂದ್ರ ಹೆಂಡತಿನ ವನವಾಸಕ್ಕೆ ಜೊತೆಯಲ್ಲೇ ಕರ್ಕೊಂಡು ಹೋದ. ಆದ್ರೆ ಲಕ್ಷ್ಮಣನ ಹೆಂಡತಿ ಮಹಾತಾಯಿ ಊರ್ಮಿಳಾದೇವಿ 14 ವರ್ಷ ಗಂಡನಿಂದ ದೂರ ಇದ್ಲಲ್ಲ. ಆಕೆ ಮನಸ್ಥೈರ್ಯ, ಮನೋನಿಗ್ರಹ, ಪತಿವ್ರತ ಧರ್ಮ ಎಂತದ್ದು ಅಂತ ನಿನ್ನಂತ ಹೆಂಗಸರು ಯೋಚನೆ ಮಾಡಿದ್ದೀರೇನೆ? ನಿನ್ನಂತವನು ಬದುಕಿದ್ರೆ ಈ ದೇಶದ ಮಾನವಂತ ಹೆಂಗಸರಿಗೆ, ವೀರ ವನಿತೆಯರಿಗೆ ಅವಮಾನ ಕಡೆ. ನಿನ್ನಂತವನು ಬದುಕಿರಬಾರ್ದು, ಬದುಕಿರ್ಕೂಡ್ದು. ಹೆಣ್ಣಿನ ಕೊಲೆಗಳು ಒಂದ್ರಿಂದ ಒಂದು ನಡೀತಾ ಇದ್ರು ಡಿಟೆಕ್ಷನ್ ಕಡೆ ಗಮನ ಕೊಡದೆ ಕಾರಣ ರೆಡಿ ಮಾಡ್ಕೊಂಡು ಮೀಟಿಂಗ್ ಬರ್ತಿರಲ್ಲ. ಯಾಕ್ರಿ ಒಬ್ರು ತಲೆ ಕೆಡಿಸ್ಕೊತಾ ಇಲ್ಲ? ಮಿಸ್ಟರ್ ಗಣಪತಿ, ನಿಮ್ಮ ಜೂರಿಸ್ಡಿಕ್ಷನ್ ಅಲ್ಲಿ ಈಗಾಗಲೇ 3 ಕೊಲೆಗಳಾಗಿವೆ, ಒಂದು ಅಂತ ಯಾಕೆ ಕಂಡಿಲ್ವಲ್ರಿ? ಎಲ್ಲಾ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಜಾಲಾಡ್ತೀವಿ ಸರ್. ಆದಷ್ಟು ಬೇಗ ವಿಲ್ ಗೆಟ್ ಪಾಸಿಟಿವ್ ರಿಸಲ್ಟ್ಸ್. ಪ್ರಪಂಚದಲ್ಲಿ ದುಃಖ ಮರೆಸೋ ಸ್ನೇಹಿತ ಅಂದ್ರೆ ಇವ್ನೊಬ್ನೇ ಕಣಯ್ಯ. ಸರಿ ಆಕ್ಚುಲಿ ಏನಾಗಿತ್ತು ಗೊತ್ತಾ? ಹೇಳಿದ್ರೆ ಮದ್ವೆಗೆ ಮುಂಚೆ ಇವನ್ ಹೆಂಡತಿನ ನಂಗೆ ಪ್ರಪೋಸಲ್ ಮಾಡಿದ್ದು ಕಣ. ಸುಂದರ ಸತ್ಯ ಹೇಳ್ತಾ ಇದ್ದೀನಿ. ಹೇಳಪ್ಪ. ಅದೇನಾಯ್ತು ಗೊತ್ತಾ, ನನಗ್ ಬೇರೆ ಅಫೇರ್ ಇರೋದು ಗೊತ್ತಾಗಿ ಈ ಪ್ರಪೋಸಲ್ ಕ್ಯಾನ್ಸಲ್ ಆಗ್ಬಿಟ್ಟು. ಸರಿ ಏನೋ ಗಾದೆ ಹೇಳ್ತಾರೆ ಗೊತ್ತಾ? ಋಣಾನುಬಂಧ ರೂಪೇಣ. ಬಳ್ಳೆ ನಾನು ಹೇಳೇ ಮುಗಿಸಿಲ್ಲ. ಋಣಾನುಬಂಧ ರೂಪೇಣ ರಾಗಿಣಿ ತುಂಬಾ ಒಳ್ಳೆ ಹುಡುಗಿ ಕಣ. ಸರ್ ನಿಮ್ ಹೆಂಡತಿಗಿಂತ ಸರ್ ಬರ್ಬಾದಿತ್ತು ಸರ್. ಸರಿ ಇಲ್ಲ. ಏನಪ್ಪ ಇದು? ಕೊರಿಯರ್ ಸರ್. ಹೊಳಿಲಿ. ಥ್ಯಾಂಕ್ ಯು. ಏನೋ ಪಾರ್ಸೆಲ್ ಬಂದದ್ದು ನೋಡು. ಇಲ್ಲೂ ಅರ್ಧ ಉಳಿಸಿದಲ್ಲಪ್ಪ. ಏನು ಅದು? ಊಟ ಮಾಡ್ತೀವಿ.
ದಾಹ ಆದಾಗ ನೀರು ಕುಡಿತೀನಿ. ಹಾಗೆ ದೇಹ ಸುಖ ಬಯಸಿದಾಗ ಸಂಘ ಬಯಸೋದು ಸಹಜ ತಾನೆ. ಕಮಾನ್. ಬುದ್ಧಿ, ಬಿಸಿ ಬಿಸಿ ಸಾಂಬಾರ್ ಹಾಕೊಳ್ಳಿ. ಜೋಗಯ್ಯ, ಇವತ್ತು ಚಟ್ನಿ ತುಂಬಾ ಚೆನ್ನಾಗಿದೆ, ಅದನ್ನೇ ಹಾಕು. ಸಾಂಬಾರು ಚೆನ್ನಾಗಿದೆ ಬುದ್ಧಿ. ನನಗೆ ಚಟ್ನಿನೇ ಬೇಕು. ಹಾ, ನಮ್ಮ ತೋಟದಲ್ಲೇ ಬೆಳೆದ ಕಾಯಿ ರುಚಿಯಾಗಿಲ್ದೆ ಇರ್ತದ. ಹಾಕೊಳ್ಳಿ. ಬುದ್ಧಿ, ಸುಮಿತ್ರವ್ವ ಫೋನ್ ಮಾಡಿ ತುಂಬಾ ದಿನ ಆಗೋಯ್ತಲ್ವಾ? ಪರೀಕ್ಷೆ ಗಲಾಟೆಯಲ್ಲಿ ಬ್ಯುಸಿ ಆಗಿರ್ಬೇಕು, ಅದಕ್ಕೆ ಫೋನ್ ಮಾಡ್ಲಿಲ್ಲ ಅಷ್ಟೇ. ನಿಧಾನ ನಿಧಾನ, ನೀರ್ ಕುಡಿ. ತಂಗವನೇ ನೆನ್ಸ್ಕೊಂತ ಆಗ ನೆನ್ದವ್ರು ಬಂದಾಗೆ ಹೋಗೆ ತಂಗವನೇ ಫೋನ್ ಮಾಡಿರ್ಬೇಕು. ತಗೊಳ್ಳಿ. ಹಲೋ ಸುಮಿತ್ರಾ. ನಾನು ಕಣೋ ನಿಮ್ಮ ಅತ್ತಿಗೆ. ಯಾರು ಅದು ಸುಮಿತ್ರಾ? ಅದು ಸುಮಿತ್ರಾ ಅಂತ ನನ್ನ ಆಫೀಸಲ್ಲಿ ಕೊಲೀಗು. ಏನ್ ವಿಷಯ ಅತ್ತಿಗೆ? ನಿಮ್ ಅಣ್ಣನ್ ಜೀಪ್ ಕೆಟ್ಟು ನಿಂತಿದೆ, ಇವಳನ್ ಬೇರೆ ಸ್ಕೂಲಿಗೆ ಡ್ರಾಪ್ ಮಾಡ್ಬೇಕು. ಸ್ವಲ್ಪ ಬೇಗ ಬರ್ತೀಯ ನೀನು? ಏ ಬಾನು, ಅವ್ನಿಗೆ ಯಾಕೆ ಪಾಪ ತೊಂದರೆ ಕೊಡ್ತೀಯಾ? ಅವ್ನಿಗೆ ಏನ್ ಕೆಲ್ಸ ಇದೆಯೋ ಏನೋ, ನಾನು ಆಟೋದಲ್ಲಿ ಹೋಗ್ತೀನಿ ಬಿಡು. ನೀವ್ ಸ್ವಲ್ಪ ಸುಮ್ನೆ ಇರ್ರಿ. ಅವ್ನಿಗೆ ಇಷ್ಟವಾಗಿರೋ ತಿಂಡಿ ಮಾಡಿದೀನಿ, ಬಂದ್ ತಿನ್ಕೊಂಡು ಹೋಗ್ಲಿರಿ. ನೋಡಪ್ಪ, ಇನ್ 10 ನಿಮಿಷದಲ್ಲಿ ನೀನ್ ಇಲ್ಲಿ ಇರ್ಬೇಕು. ಎಸ್ ಬಾಸ್. ವಾವ್, ಗುಡ್ ಮಾರ್ನಿಂಗ್ ಪುಟ್ಟಿ. ಅದಕ್ಕೆ ಬಂದ್ಯಪ್ಪ, ದೇವ್ರ ಒಳ್ಳೇದ್ ಮಾಡ್ಲಿ. ನೋಡಿದ್ರ ಅದಕ್ಕೆ 10 ನಿಮಿಷದಲ್ಲಿ ಬಂದ್ಬಿಟ್ಟು. ಮತ್ತೆ? ಎಲ್ಲಿ ಸಾಹೇಬ್ರು? ನಾನು ಇಲ್ಲೇ ಇದೀನಿ ಕಣಯ್ಯ. ಮಾರ್ನಿಂಗ್ ಬಾಸ್. ಹೊತ್ತಾಯ್ತು, ಟೈಮ್ ಅಯ್ಯೋ, ಆಯ್ತು. ಇರಿ, ತಿಂಡಿ ತಂದ್ಕೊಡ್ತೀನಿ, ತಿನ್ಬಿಟ್ಟು ಹೋಗ್ಬೇಕು. ನನ್ನ ಟಿಫನ್ ಆಯ್ತು. ಏನ್ ತಿಂದೆ? ಜೋಗಯ್ಯ ಇಡ್ಲಿ ಮಾಡಿದ್ದ, ಒಂದು 4. ತಿಂದ್ಬಿಟ್ಟಿಯಾ? ಅವ್ನ್ ತಿಂಡಿ ನಾನು ಮತ್ತೆ ಫೋರ್ಸ್ ಮಾಡ್ತಿದ್ಯಾ? ನೀವು ಸುಮ್ನೆ ಇರ್ರಿ. ನಿನಗಿಷ್ಟ ಅಂತ ಗೊಜ್ಜವಲಕ್ಕಿ ಮಾಡಿದೀನಿ, ತಿನ್ಬಿಟ್ಟು ಹೋಗ್ಬೇಕಪ್ಪ. ಥ್ಯಾಂಕ್ ಯು ಅದಕ್ಕೆ. ಸೂಪರ್. ಅದೇನು ಬಾಯಿ ಚಪ್ಪರ್ಸ್ಕೊಂಡ್ ತಿಂತೀಯೋ? ಅಣ್ಣ, ರುಚಿ ಇರೋದು ತಿಂಡಿಲಲ್ಲ, ಅದನ್ನ ಮಾಡೋ ಮನಸ್ಸು. ಅತ್ತಿಗೆ ಕೈ ಅಡಿಗೆ ಅಂದ್ರೆ ಇನ್ನೊಂದ್ಸಲ ಅವ್ರಿಗೆ ಅದನ್ನ ಹೇಳಪ್ಪ. ಅಣ್ಣ, ಅಮೃತ ಅಮೃತ ಅಮೃತ. ನನ್ನ ಕರ್ಮ. ನೀನು ನಿನ್ನ ಅತ್ತಿಗೆನು ಇಬ್ರು ಸರಿ ಆಗಿದ್ದೀರಾ? ಲೇಟ್ ಆಗಿ ಹೋದ್ರೆ ನಮ್ಮ ಮಿಸ್ಸು ಬೈತಾರೆ. ಅಯ್ಯೋ, ಮತ್ತೆ ಬಿಟ್ಟಿದೆ. ಕೇಳಿಸ್ಕೊಂಡಿ? ಹೊಡಿ. ಗೋಪಿ, ಒಂದ್ ನಿಮಿಷ. ಥ್ಯಾಂಕ್ ಯು. ಹೊಡಿಬೇಡ, ನಿನ್ನಮ್ಮ ಗೋಪಿ, ಏನಾಗ್ತಿದೆ? ತಲೆಗೆಲೆ ಕೆಟ್ಟಿದ್ಯಾ? ರೋಡ್ ಸೈಡ್ ಅಲ್ಲಿ ಏನೋ ನಿಂದು? ಅಣ್ಣ, ಒಂದು ಹೆಣ್ಣಿನ ಮೇಲೆ ಕೈ ಮಾಡ್ತಾ ಇದ್ದಾರೆ. ಗೋಪಿ, ಗೋಪಿ ನೋಡು. ಗೋಪಿ ಪ್ಲೀಸ್ ಸ್ಟಾಪ್ ಇಟ್. ಹೊಡಿಬೇಡ. ಅವ್ರು ಎಷ್ಟೇ ಆದ್ರೂ ನನ್ ಗಂಡ ಬೇಡ. ನೋಡಿದ್ಯಾ? ಗೋಪಿ, ಏನಾಗಿದೆ ನಿನ್ಗೆ? ಸುಮ್ಮನೆ ಅಣ್ಣ, ಇವನ್ನ ಕಮಾನ್ ಗೋಪಿ, ಸುಮ್ಮನೆ. ಇನ್ನೊಂದ್ಸರಿ ಹೆಂಡತಿ ಮೇಲೆ ಕೈ ಮಾಡಿದ್ರೆ ಸ್ಟೇಷನ್ ಹಾಕ್ಬಿಡ್ತೀನಿ. ನೀನೇ ನಮ್ಮ ಅಕ್ಕ ನೋಡ್ತಾ ಇದೀಯಾ? ಸಪರೇಟ್ ಆಗಿ ಹೇಳ್ಬೇಕಾದ್ರೆ ಎಂಥ ಮೊಂಡನಯ್ಯ ನೀನು. ಹೆಂಡತಿನ ಸಾಕೋಕೆ ಯೋಗ್ಯತೆ ಇಲ್ಲದೆ ಇರೋ ಬೋಳಿ ಮಕ್ಕಳು
ಮದುವೆ ಯಾಕೆ ಮಾಡ್ಕೋಬೇಕು? ಹುಚ್ಚುನ್ ತರ ಮಾತಾಡ್ಬೇಡ. ಸಂಪಾದನೆ ಮಾಡೋಕೆ ಹೆಂಡತಿ ಬೇಕು, ಸಿಟ್ ಬಂದಾಗ ಹೊಡೆಯೋಕೆ ಹೆಂಡತಿ ಬೇಕು, ಎದ್ದಾಗ ನಿದ್ದೆ ಬರ್ಸೋಕೆ ಹೆಂಡತಿ ಬೇಕು. ಜಗತ್ತಲ್ಲಿ ಎಲ್ಲರೂ ಸರಿಯಾಗೇ ಇರಲ್ಲ, ಸರಿ ಮಾಡೋದಕ್ಕೂ ಆಗಲ್ಲ. ನೀನು ಹೊಡೆದೆ ಅನ್ನೋ ಕೋಪದಲ್ಲಿ ಅವನ ಹೆಂಡತಿಗೆ ಏನಾದ್ರು ಮಾಡಿದ್ರೆ ನಾಳೆ ಬೆಳಗ್ಗೆ ಅವ್ರ ಮಗುನ ಯಾರು ನೋಡ್ಕೋತಾರೆ? ನೀನ್ ನೋಡ್ಕೋತೀಯಾ? ಆಯ್ತು, ಮುಂದೆ ನೋಡ್ಕೊಂಡು ಗಾಡಿ ಓಡಿಸು. ನೀನು ಒಂದು ಕೆಲಸ ಮಾಡು, ಯಾವ್ದಾದ್ರು ಒಂದು ಒಳ್ಳೆ ಹುಡುಗಿನ ಮದುವೆ ಆಗು, ಆಗ್ಲಾದ್ರೂ ನಿನ್ನ ಆವೇಶ ಕಡಿಮೆ ಆಗ್ಬೋದು. ಅಮ್ಮ, 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 ಕಂದ, ಗೋಪಿ, ಅಮ್ಮ, ಅಮ್ಮ, ಇವಳು ಪ್ರಶಾಂತಿ ಅಂತ ನಾನು ಇಷ್ಟಪಟ್ಟಿದ್ದೀನಿ. ನಮಸ್ಕಾರ ಮಾಡು, ಆಶೀರ್ವಾದ ಮಾಡಮ್ಮ. ಕಲ್ಯಾಣ ವಸ್ತು. ಹೇಳಿ ಗೋಪಿ, ಪ್ರಶಾಂತಿ ತುಂಬಾ ಲಕ್ಷ್ಮವಾಗಿದ್ದಾಳಪ್ಪ. ನಿನಗೆ ಹೇಳಿ ಮಾಡಿಸಿದ ಜೋಡಿ. ಬೇಗ ಮದ್ವೆ ಆಗ್ಬಿಡಿ. ಆ ದೇವ್ರು ನಿಮ್ಗೆ ಸಕಲ ಸುಖವನ್ನು ಕೊಡ್ಲಿ. ಬೇಡ ಬುದ್ಧಿ, ನೀವು ಕುಂಕುಮನ ಆ ಮಗಿನ ಹಣೆಗಿಡೋದಕ್ ಮುಂಚೆ ಒಂದೇ ಒಂದ್ಸಲ ಯೋಚನೆ ಮಾಡಿ ಬುದ್ಧಿ. ನೀವು ಕುಂಕುಮ ಇಟ್ರೆ ನನಗೇನೋ ತುಂಬಾ ಸಂತೋಷನೇ, ಆದ್ರೆ ನೀವು ಅದನ್ನೆಲ್ಲ ಮರ್ಸ್ಬಿಡ್ಬೇಕಾಗ್ತದೆ. ಅಂಗನೆಯು ಒಲಿಯುವುದು, ಬಂಗಾರ ದೊರೆಯುವುದು, ಸಂಗ್ರಾಮದೊಳು ಗೆಲ್ಲುವುದು, ಈ ಮೂರು ಸಂಗಯ್ಯನೊಲುಮೆ ಸರ್ವಜ್ಞ.